कर्नाटक लॉ इन्स्टिट्यूटचा 34वा स्थापना दिवस 28 सप्टेंबर रोजी IMER सभागृहात आयोजित केला जात आहे, असे IMERचे अध्यक्ष RS मुतालिक यांनी सांगितले। ते गुरुवारी बेळगाव येथे पत्रकार परिषदेमध्ये बोलत होते। संस्थेच्या स्थापना दिनानिमित्त उद्योजक संजीव देशपांडे यांना सन्मानित करण्यात येणार असल्याचे ते म्हणाले। कर्नाटक कानूನು ಸಂಸ್ಥೆಯ 34ನೇ ಸಂಸ್ಥಾಪನಾ ದಿನವನ್ನು ದಿನಾಂಕ 28 ಸೆಪ್ಟೆಂಬರ್ 2024 ಶನಿವಾರ ದಿವಸ ಸಾಯಂಕಾಲ 4:30 ಗಂಟೆಗೆ IMER ಆಡಿಟೋರಿಯಂನಲ್ಲಿ ನೆರವೇರಿಸಲಿದ್ದೇವೆ। ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜೇಂದ್ರ ನರಗುಂದಕರ್ ಪ್ರೆಸ್ಟೀಜ್ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲಪತಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ। ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಲಾ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಅನಂತ್ ಮಂಡಿಯವರು ವಹಿಸ್ತಾ ಇದ್ದಾರೆ। ಈ ಕಾರ್ಯಕ್ರಮದಲ್ಲಿ ಪ್ರದೀಪ್ ಸಾವ್ಕಾರ್ ಕರ್ನಾಟಕ ಲಾ ಸೊಸೈಟಿಯ ಚೇರ್ಮನ್ರು ಹಾಗೂ ಶ್ರೀ ವಿವೇಕ್ ಕುಲಕರ್ಣಿ ಮತ್ತು ಸುಧೀಂದ್ರ ಗಣಾಚಾರಿ ಅವರು ಕಾರ್ಯದರ್ಶಿಗಳು ಸಹಿತ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ। ಈ ಕಾರ್ಯಕ್ರಮದ ಉದ್ದೇಶ ಬೆಳಗಾವಿಯಲ್ಲಿ ಇರುವಂಥ ಪ್ರತಿಷ್ಠಿತ ಉದ್ಯಮಿಗಳನ್ನು ಸತ್ಕಾರ ಮಾಡ್ತಿದ್ದೇವೆ। ಈ ಸತ್ಕಾರ ಸಮಾರಂಭ ಈ ವರ್ಷ ಸಂಜೀವ್ ದೇಶಪಾಂಡೆ ಇವರು ನಿಮ್ಮ ಕ್ವಾಲಿಟಿ ಅನಿಮಲ್ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಒಬ್ಬ ಪಾರ್ಟ್ನರ್ ಆಗಿ ಈ ಕಾರ್ಯಕ್ರಮದ ಸತ್ಕಾರವನ್ನು ಅವರು ಸ್ವೀಕರಿಸಿದ್ದಾರೆ। ಈ ಕ್ವಾಲಿಟಿ ಅನಿಮಲ್ ಫೀಡ್ಸ್ ಮತ್ತೊಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಶ್ರೀ ಅಜಿತ್ ಲೋಕೂರ್ ಅವರು ಸಹಿತ ಈ ಉದ್ಯಮಿಯನ್ನು ಬೆಳೆಸಲಿಕ್ಕೆ ಬಹಳ ಸಹಕಾರಿಯಾಗಿದ್ದಾರೆ। ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಉಪಯೋಗ ಆಗಬೇಕು ಮತ್ತು ತಾವು ಒಬ್ಬರು ಉದ್ಯಮಿ ಆಗಬೇಕನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ। ಪ್ರತಿ ವರ್ಷ ಸೆಪ್ಟೆಂಬರ್ 16ಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ। ಆ ದಿವಸ ರಾವ್ ಸಾಹೇಬ್ ಗೋಗ್ಟೆ ಅವರ ಜನ್ಮದಿನ ಆದುದರಿಂದ ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 16ಕ್ಕೆ ಪ್ರತಿ ವರ್ಷ ಮಾಡ್ತೀವಿ। ಆದರೆ ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮವನ್ನು ನಾವು 28 ಸೆಪ್ಟೆಂಬರ್ 2024ಕ್ಕೆ ಶನಿವಾರ ದಿವಸನೂ ಆಯೋಜಿಸಲಾಗಿದೆ। ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಉದ್ಯಮಿಗಳು ಮತ್ತು ಪ್ರತಿಷ್ಠಿತ ನಾಗರಿಕರು ಭಾಗವಹಿಸ್ತಾ ಇದ್ದಾರೆ। ಅದಕ್ಕೆ ಈ ಬೆಳಗಾವಿ ಜನರಿಗೆ ಈ ಕಾರ್ಯಕ್ರಮದ ಸದುಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನಡೆಸ್ತಾ ಇದ್ದೇವೆ। नाविन्य, शाश्वतता आणि पोषणाच्या वचनबद्धतेसह कंपनीने प्रादेशिक शेती आणि दुग्ध व्यवसाय क्षेत्राच्या वाढीसाठी महत्त्वाची भूमिका बजावली आहे, असे ते म्हणाले। संकल्प शिंदे, KMM मराठी, बेळगाव।